ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ನೀವು ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂತಹ ಮೀನಿನಿಂದ ಹೇಗೆ ಫ್ರೈ ಮಾಡಿಕೊಂಡು ತಿನ್ನೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ನೀವು ಒಂದ್ಸಲ ಹೀಗೆ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ. ಯಾವುದೇ ಹೋಟೆಲ್ಗೆ ಹೋಗುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ರುಚಿಕರವಾದ ಮೀನಿನ ಕಬಾಬನ್ನು ನಾವು ಮನೆಯಲ್ಲೇ ತಯಾರು ಮಾಡಿಕೊಂಡು ತಿನ್ನಬಹುದು ಸ್ನೇಹಿತರೆ. ಮಧ್ಯದಲ್ಲಿ ಕಟ್ ಮಾಡಿರುವ ಮೀನಿನ ಪೀಸುಗಳನ್ನು ನಾನಿಲ್ಲಿ 10ರಿಂದ 11 ತಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಈ ಥರ ತೆಳುವಾಗಿ ಮೀನಿನ ಪೀಸನ್ನು ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ತುಂಬ ದಪ್ಪ ಇದ್ದರೆ ಅದಕ್ಕೆ ಉಪ್ಪು ಖಾರ ಹಿಡಿಯಲ್ಲ ಸ್ನೇಹಿತರೆ. ಯಾವತ್ತೇ ಆದರೂ ಸ್ನೇಹಿತರೆ, ನಾವು ಮೀನಿನ ಸಾರಾಗಲಿ ಅಥವಾ ಫ್ರೈ ಮಾಡೋಕ್ಕೆ ಬದುಕಿರುವ ಮೀನನ್ನೇ ತಗೋಬೇಕು ಸ್ನೇಹಿತರೆ, ಆವಾಗಲೇ ಚೆನ್ನಾಗಿರೋದು. ಈಗ ಸ್ನೇಹಿತರೆ, ನಾವು ತಗೊಂಡಿರುವಂತಹ ಮೀನಿನ ಪೀಸ್ಗೆ ಉಪ್ಪು ಅರಿಶಿನ ಪುಡಿಯನ್ನು ಚೆನ್ನಾಗಿ ಅಂಟಿಸಬೇಕು ಸ್ನೇಹಿತರೆ, ಆ ಕಡೆ ಈ ಕಡೆ. ಈ ಥರ ಮೀನಿನ ಪೀಸ್ಗೆ ಉಪ್ಪು ಮತ್ತು ಅರಿಶಿನ ಪುಡಿ ಅಂಟಿಸಿಬಿಟ್ಟು ನಾವು ಫ್ರಿಜ್ಜಿನಲ್ಲೇ 5 ನಿಮಿಷ ಇಟ್ಕೋಬೇಕು ಸ್ನೇಹಿತರೆ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಉಪ್ಪನ್ನು ನಾವು ಮೀನಿಗೆ ಚೆನ್ನಾಗಿ ಅಂಟಿಸ್ಬೇಕು ಸ್ನೇಹಿತರೆ, ಆ ಕಡೆ ಈ ಕಡೆ ಚೆನ್ನಾಗಿ ಅರಿಶಿನ ಪುಡಿ ಉಪ್ಪನ್ನು ಅಂಟಿಸಿದ್ರೆ ಸ್ಮೆಲ್ ಬರಲ್ಲ ಸ್ನೇಹಿತರೆ, ಫ್ರಿಜ್ಜಿನಲ್ಲಿ ಇಟ್ಟಿದ್ರೂ ಸಹ. ಈಗ ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಫ್ರಿಜ್ಜಿನಲ್ಲಿ ಇಟ್ಕೋಬೇಕು ಸ್ನೇಹಿತರೆ. 5 ನಿಮಿಷಗಳ ನಂತರ ನೋಡಿ ಸ್ನೇಹಿತರೆ, ಈ ಥರ ಇದೆ. ನೀರು ಬಿಟ್ಕೊಳ್ಳಲ್ಲ ಸ್ನೇಹಿತರೆ. ಅರಿಶಿನ ಪುಡಿ ಉಪ್ಪು ಹಾಕೋದ್ರಿಂದ ಅದೇ ಥರ ಸ್ಮೆಲ್ಲು ಸಹ ಬರಲ್ಲ ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ. ಇನ್ನು ಮೀನಿನ ಕಬಾಬ್ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು ಸ್ನೇಹಿತರೆ: ಕಟ್ ಮಾಡಿರುವ ಅರ್ಧ ನಿಂಬೆ ಹಣ್ಣು, 2 ಚಮಚ ಕಾರ್ನ್ಫ್ಲವರ್, ಅರ್ಧ ಚಮಚ ಅರಿಶಿನ ಪುಡಿ, ಸ್ವಲ್ಪ ಕೇಸರಿ ಬಣ್ಣ, 1 ಚಮಚ ಗರಂ ಮಸಾಲೆ, 2 ಚಮಚ ಖಾರದ ಪುಡಿ, 1 ಚಮಚ ಸಾಂಬಾರ್ ಪುಡಿ, ಕಟ್ ಮಾಡಿರುವ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕ ಉಪ್ಪು, 2ರಿಂದ 3 ಹಸಿ ಮೆಣಸಿನ್ಕಾಯಿ ಕುಟ್ಕೋಬೇಕು ಸ್ನೇಹಿತರೆ. ಇನ್ನು 1 ಚಮಚ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕ್ಕೋಬೇಕು ಸ್ನೇಹಿತರೆ. ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಒಂದ್ಸಲ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಒಂದ್ಸಲ ನೀವು ಹೀಗೆ ಮನೆಯಲ್ಲಿ ಮೀನಿನ ಕಬಾಬನ್ನು ಮಾಡಿ ತಿನ್ನಿ ಸ್ನೇಹಿತರೆ, ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ. ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಯಾವುದೇ ಹೋಟೆಲ್ಗೆ ಹೋಗ್ದಿರ ಈ ಥರ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ಕಳಿಸ್ಕೋಬೇಕು ಸ್ನೇಹಿತರೆ. ಇಷ್ಟು ಗಟ್ಟಿಯಾಗಿರಬೇಕು. ಒಂದು ಚೂರು ಸಹ ನೀರನ್ನು ಹಾಕಬಾರ್ದು ಸ್ನೇಹಿತರೆ. ಇವಾಗ ನಾವು ತಗೊಂಡಿರುವ ನಿಂಬೆ ಹಣ್ಣನ್ನು ಅದಕ್ಕೆ ಹಿಂಡ್ಕೋಬೇಕು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಒಂದ್ಸಲ ನೀವು ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇವಾಗ ಇನ್ನೊಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ. ಆ ಹಿಟ್ಟಲ್ಲಿ ಹುಳಿ ನಿಂಬೆ ಹಣ್ಣು ಹಿಂಡಿರ್ತೀವಲ್ವ ಸ್ನೇಹಿತರೆ, ಅದರ ಹುಳಿ ಚೆನ್ನಾಗಿ ಸೇರಬೇಕು. ಮೀನಂದ್ರೇ ಹುಳಿ ಇದ್ರೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮೀನಿನ ಕಬಾಬ್ಗೆ ಕೆಲವರು ಮೈದಾ ಹಿಟ್ಟು, ಮೊಟ್ಟೆ ಸೇರಿಸ್ಕೊತಾರೆ ಸ್ನೇಹಿತರೆ. ನಾನಿಲ್ಲಿ ಸೇರಿಸ್ಕೊತಾ ಇಲ್ಲ. ಮೊಟ್ಟೆ ಸೇರಿಸ್ಕೊಂಡ್ರೆ ಒಂಥರ ಸ್ಮೆಲ್ ಬರುತ್ತೆ ಸ್ನೇಹಿತರೆ, ಅದಕ್ಕಾಗಿ ನಾನಿಲ್ಲಿ ಮೊಟ್ಟೆ ಸೇರಿಸ್ಕೊತಾ ಇಲ್ಲ. ಇಷ್ಟೇ ಸ್ನೇಹಿತರೆ, ಚೆನ್ನಾಗಿ ಇದನ್ನು ನಾವು ಕಳಿಸ್ಕೋಬೇಕು. ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ ಸ್ನೇಹಿತರೆ, ಯಾಕಂದರೆ ಮೀನಿನ ಪೀಸ್ಗೆ ಈ ಮಸಾಲೆ ಅಂಟ್ಕೊಳ್ಳಲ್ಲ ಚೆನ್ನಾಗಿ. ಅದೇ ಥರ ತುಂಬ ಗಟ್ಟಿಯಾಗೂ ನಾವು ಕಳಿಸ್ಕೋಬಾರ್ದು ಸ್ನೇಹಿತರೆ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಆ ಥರ ನಾವು ಇದನ್ನು ಕಳಿಸಿ ಇಟ್ಕೋಬೇಕು. ಮೀನಿನ ಪೀಸ್ಗೆ ನಾವು ಅಂಟಿಸಿದಾಗೆ ಇದು ಚೆನ್ನಾಗಿ ಅಂಟ್ಕೋಬೇಕು ಸ್ನೇಹಿತರೆ. ಮೀನಿನ ಕಬಾಬ್ ಮಾಡೋಕ್ಕೆ ಮಸಾಲೆ ಕಳಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ. ಇವಾಗ ಕಟ್ ಮಾಡ್ಕೊಂಡಿರುವ ಮೀನಿನ ಪೀಸನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಹಾಗೆ ಮೀನಿನ ಪೀಸ್ಗೆ ಚೆನ್ನಾಗಿ ನಾವು ಮಸಾಲೆಯನ್ನು ಆ ಕಡೆ ಈ ಕಡೆ
ಅಂಟಿಸಬೇಕು ಸ್ನೇಹಿತರೆ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ನಾವು ಅಂಟಿಸಬೇಕು ಚೆನ್ನಾಗಿ. ಹೀಗೆ ಸ್ನೇಹಿತರೆ ನಾವು ತಗೊಂಡಿರುವ ಪ್ರತಿಯೊಂದು ಮೀನಿನ ಪೀಸ್ಗೆ 4 ಕಡೆ ನಾವು ಕಳಿಸಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಚೆನ್ನಾಗಿ ಅಂಟಿಸ್ಕೋಬೇಕು. ಮಸಾಲೆಯನ್ನು ಅಂಟಿಸ್ಕೊಂಡಿರೋದು ಆಗಿದೆ ಸ್ನೇಹಿತರೆ. ಎಲ್ಲ ಪೀಸುಗಳಿಗೂ ಮೀನಿನ ಪೀಸುಗಳಿಗೆ ಮಸಾಲೆಯನ್ನು ಅಂಟಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ. 5 ನಿಮಿಷ ರೆಸ್ಟಿಗೆ ಬಿಡಿ ಸ್ನೇಹಿತರೆ. ಮುಚ್ಚಳವನ್ನು ಮುಚ್ಚಿ ಫ್ರಿಜ್ಜಿನಲ್ಲಿ ಇಡಕ್ಕೆ ಹೋಗಬೇಡಿ ಸ್ನೇಹಿತರೆ, ಯಾಕಂದರೆ ನೀರು ಬಿಟ್ಕೊಳ್ಳುತ್ತೆ ಮತ್ತು ಎಣ್ಣೆಯಲ್ಲಿ ಬಿಡುವಾಗ ಚಿಟಪಟ ಅಂತ ಮುಖಕ್ಕೆ ಎಗರುತ್ತೆ ಸ್ನೇಹಿತರೆ ಎಣ್ಣೆ. ಅದಕ್ಕಾಗಿ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ ಸ್ನೇಹಿತರೆ. 5 ನಿಮಿಷ ಆಗಿದೆ ಸ್ನೇಹಿತರೆ. ನೋಡಿ, ಮೀನಿನ ಪೀಸು ನೀರು ಬಿಟ್ಕೊಳ್ಳಲ್ಲ ಸ್ನೇಹಿತರೆ. ಫ್ರಿಜ್ಜಿನಲ್ಲಿಟ್ಟರೆ ಮೀನಿನ ಪೀಸು ನೀರು ಬಿಟ್ಕೊಳ್ಳುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾನು ಫ್ರಿಜ್ಜಿನಲ್ಲಿ ಇಡ್ತಾ ಇಲ್ಲ. ಈಗ ಸ್ನೇಹಿತರೆ ನಾವು ಮೀನಿನ ಫ್ರೈ ಮಾಡೋಕ್ಕೆ ಅಥವಾ ಕಬಾಬ್ ಮಾಡೋಕ್ಕೆ ದಪ್ಪ ಇರುವಂತಹ ಯಾವುದೇ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನಿಲ್ಲಿ 5 ರಿಂದ 6 ಚಮಚದಷ್ಟು ಎಣ್ಣೆ ಮಾತ್ರ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನಾನು ಈಗಾಗಲೇ ಮೀನಿನ ಫ್ರೈ ಮಾಡಿಕೊಂಡಿರುವ ಎಣ್ಣೆಯನ್ನೇ ಇಲ್ಲಿ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ಅದು ಸ್ವಲ್ಪ ಕಲ್ಲರು ಕಪ್ಪಗೆ ಕಾಣಿಸ್ತಾ ಇದೆ ಅಷ್ಟೇ. ಮತ್ತು ನೀವು ಅದಕ್ಕೂ ಸಹ ಕಾಮೆಂಟ್ ಮಾಡಬೇಡಿ ಸ್ನೇಹಿತರೆ. ನಾನು ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಯಾಕಂದರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡಿಲ್ಲ. ಅದಕ್ಕಾಗಿ ಹೈ ಫ್ಲೇಮಲ್ಲಿ ಮಾಡಿದ್ರೆ ಎಣ್ಣೆ ಸೀದೋಗುತ್ತೆ ಸ್ನೇಹಿತರೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಾವು ಮಸಾಲೆಯನ್ನು ಅಂಟಿಸ್ಕೊಂಡಿರುವಂತಹ ಮೀನಿನ ಪೀಸನ್ನು ಒಂದೊಂದೇ ಆಗಿ ಎಣ್ಣೆಗೆ ಬಿಟ್ಕೋಬೇಕು ಸ್ನೇಹಿತರೆ. ಮೀನಿನ ಪೀಸನ್ನು ಫ್ರೈ ಆದ ನಂತರ ಸ್ನೇಹಿತರೆ ನಿಧಾನವಾಗಿ ತಿರುಗಿಸ್ಕೋಬೇಕು ಸ್ನೇಹಿತರೆ. ನಾವು ಈ ಥರ ಸ್ನೇಹಿತರೆ ಮೀನು ಫ್ರೈ ಆಗೋ ತನಕ ನಾವು ಆ ಕಡೆ ಈ ಕಡೆ ಮೀನಿನ ಪೀಸುಗಳನ್ನು ತಿರುಗಿಸ್ಕೊತಾನೆ ಇರಬೇಕು ಸ್ನೇಹಿತರೆ. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನಾವು ಮೀನಿನ ಪೀಸುಗಳನ್ನು ಆ ಕಡೆ ಈ ಕಡೆ ನಿಧಾನವಾಗಿ ತಿರುಗಿಸ್ಕೋಬೇಕು ಸ್ನೇಹಿತರೆ. ಈ ಥರ ಸ್ನೇಹಿತರೆ ಮೀನಿನ ಕಬಾಬ್ ಅಥವಾ ಫ್ರೈ ಮಾಡಿಕೊಂಡು ನಾವು ಮನೆಯಲ್ಲೇ ತಿನ್ಬೋದು ಸ್ನೇಹಿತರೆ. ಸಾಧ್ಯವಾದಷ್ಟು ನಾವು ಮನೆಯಲ್ಲೇ ತಯಾರಾದ ಆಹಾರವನ್ನು ತಿನ್ನೋಕ್ಕೆ ಪ್ರಯತ್ನ ಮಾಡಬೇಕು ಸ್ನೇಹಿತರೆ. ಆ ಥರ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಎಣ್ಣೆಗೆ ಬಿಟ್ಕೊಂಡಿರುವಂತಹ ಮೀನಿನ ಪೀಸುಗಳನ್ನು ಆ ಕಡೆ ಈ ಕಡೆ ಚೆನ್ನಾಗಿ ತಿರುಗಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ. ಕಲ್ಲರು ಸಹ ಚೇಂಜ್ ಆಗಿದೆ ನೋಡಿ ಸ್ನೇಹಿತರೆ, ಬ್ರೌನ್ ಕಲರ್ ಬಂದಿದೆ. ಇದೇ ಥರ ಮಿಕ್ಕಿರುವ ಮೀನಿನ ಪೀಸುಗಳನ್ನು ಸಹ ನಾವು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಒಂದು ಸಲ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ, ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ. ಯಾವುದೇ ಹೋಟೆಲ್ ರುಚಿಗೂ ಸಹ ಇದು ಕಡಿಮೆ ಇರಲ್ಲ ಸ್ನೇಹಿತರೆ, ಅಷ್ಟು ರುಚಿಯಾಗಿರುತ್ತೆ. ಮಾಡೋದು ಸಹ ಸಿಂಪಲ್ಲು. ಹೆಚ್ಚಿಗೆ ಯಾವುದೇ ರೀತಿಯ ಮಸಾಲೆ ಅಥವಾ ಕಲ್ಲರು ಇತ್ಯಾದಿಗಳನ್ನು ನಾವು ಬಳಕೆ ಮಾಡ್ತಾ ಇಲ್ಲ ಸ್ನೇಹಿತರೆ. ನಾನು ಅಂಗಡಿಯಿಂದ ಯಾವುದೇ ಪುಡಿ ತಂದು ಹಾಕಲ್ಲ ಸ್ನೇಹಿತರೆ. ಸಾಧ್ಯವಾದಷ್ಟು ನಾನು ಮನೆಯಲ್ಲೇ ತಯಾರು ಮಾಡಿಕೊಂಡು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇದು ಸ್ನೇಹಿತರೆ ಮೀನಿನ ಫ್ರೈ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಸ್ನೇಹಿತರೆ. ನಾವು ಮಾಡಿದಂತಹ ಮೀನಿನ ಕಬಾಬ್ ರೆಡಿ ಆಯಿತು ಸ್ನೇಹಿತರೆ. ನಾನಿಲ್ಲಿ ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಾವು ಮಾಡಿದಂತಹ ಮೀನಿನ ಫ್ರೈ. ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪುಡಿ, ಸ್ವಲ್ಪ ಗರಂ ಮಸಾಲೆ ಪುಡಿ ಸೇರಿಸ್ಕೊಂಡು 1-2 ಈರುಳ್ಳಿನ ಕಟ್ ಮಾಡಿಕೊಂಡು ಸ್ವಲ್ಪ ಅಲಂಕಾರಕ್ಕೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ರೆಡಿ ಆಯಿತು ಸ್ನೇಹಿತರೆ ಮೀನಿನ ಕಬಾಬ್. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ. ಈ ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ.